ಹಾಯ್ ಎವ್ರಿ ಒನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸೊನೇಟ್ ಆಗ್ತಿದೆ ಅದನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಫೇವ್ರೇಟ್ ಆ್ಯಸ್ ಯೂಶುವಲ್ ನಿಮ್ಮ ಪರ್ಸನಿನ ಲವ್ ಮೆಸೇಜಸ್. ಓಕೆ, ಸೊ ಬನ್ನಿ ನೋಡೋಣ ನಿಮ್ಮ ಪರ್ಸನಿನ ಲವ್ ಮೆಸೇಜಸ್ ಏನಿದೆ ನಿಮಗಾಗಿ. ಆ್ಯಂಡ್ ಸಾರಿ, ನಾನು ಇದನ್ನು ನಿಮಗೆ ಅಂತ ತೆಗಿತಾ ಇಲ್ಲ, ಸೊ ಮಿಕ್ಸ್ ಮಾಡೋಣ ಅಂತ ತೆಗಿತಾ ಇದ್ದೀನಿ. ರೀಡಿಂಗ್ ಮಾಡಿ ಹಾಗೆ ಹಾಕಿರ್ತೀನಲ್ವಾ, ಸೊ ಬಾಕ್ಸ್ಗಳಿಗೆ ಅದನ್ನು ಜಸ್ಟ್ ಶಫಲ್ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡೋಣ, ನಿಮಗೆ ಬಂದಿದ್ದ ಮೆಸೇಜೇ ಬರಬಾರ್ದಲ್ಲ ಅಂತ ಅಷ್ಟೆ. ಓಕೆ ಫೈನ್. ಆ ಒಂದು ಪರ್ಸನಿನ ಲವ್ ಮೆಸೇಜಸ್ ಏನಿದೆ ನಿಮಗಾಗಿ ಆ್ಯಂಡ್ ಅವರ ಒಂದು ಕರೆಂಟ್ ಎನರ್ಜಿ ಏನಿದೆ ಅಂತ ನೋಡೋಣ. ಓಕೆ, ಫಸ್ಟು ನಿಮಗಾಗಿ ನಾನು ಇಲ್ಲಿ 2 ಆಪ್ಷನ್ನ ಕೊಡ್ತೀನಿ. 2 ಆಪ್ಷನಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಪೈಲ್ ನಂಬರ್ 1 ಈ ಪೆಂಡುಲಮ್. ಓಕೆ, ಸೊ ಇದು ಅಟ್ರ್ಯಾಕ್ಟ್ ಆಗ್ತಿದೆ ನಿಮಗೆ ಅಂತ ಹೇಳಿದ್ರೆ ನೀವು ಈ ಪೆಂಡುಲಮ್ನ ಸೆಲೆಕ್ಟ್ ಮಾಡ್ಕೋಬಹುದು. ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2 ಈ ಒಂದು ಏಂಜಲ್. ಓಕೆ, ಸೊ ಈ ಒಂದು ಏಂಜಲ್ ನಿಮಗೆ ಅಟ್ರ್ಯಾಕ್ಟ್ ಆಗ್ತಿದೆ. ಪೈಲ್ ನಂಬರ್ 2 ಅಂತ ಹೇಳಿದ್ರೆ ನೀವು ಇದನ್ನು ತಗೋಬಹುದು. ಓಕೆ, 2 ಆಪ್ಷನ್ ಇಲ್ಲಿ ಇಟ್ಟಿದ್ದೀನಿ. ಸೊ ನೀವು ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಹೋಪ್ ಸೆಲೆಕ್ಟ್ ಮಾಡಿದ್ದೀರಾ ಅನ್ಕೋತೀನಿ. ಸೊ ಪೈಲ್ ನಂಬರ್ 1 ಯಾರೆಲ್ಲ ಈ ಒಂದು ಪೆಂಡುಲಮ್ನ ಸೆಲೆಕ್ಟ್ ಮಾಡಿದ್ದೀರಾ ನಿಮಗಾಗಿ ಏನು ಮೆಸೇಜಸ್ ಬರ್ತಿದೆ ಅಂತ ನೋಡೋಣ. ಲೈಕ್ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಮತ್ತು ನಿಮ್ಮ ಪರ್ಸನಿನ ಲವ್ ಮೆಸೇಜಸ್ ಏನು ಬರ್ತಿದೆ ಅಂತ ನೋಡೋಣ. ಓಕೆ, ಸೊ ಬನ್ನಿ, ಇಲ್ಲಿ ನಾನು ನಿಮಗಾಗಿ 3 ಕಾರ್ಡ್ಸ್ನ ತೆಗಿತೀನಿ. 3 ಕಾರ್ಡ್ಸಲ್ಲಿ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಆ್ಯಂಡ್ ಅವ್ರ ಕಡೆಯಿಂದ ಲವ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಓಕೆ, 4 ಕಾರ್ಡೇ ಬಂತು. ಇಟ್ಸ್ ಓಕೆ ಫೈನ್. ತುಂಬ ಕ್ಯೂರಸ್ ಆಗಿ ನೋಡ್ತಿರಬಹುದು ಈ ಒಂದು ರೀಡಿಂಗ್ನ. ಆ್ಯಂಡ್ ಕೆಲವ್ರಿಗಂತೂ ಇಲ್ಲಿ ಕಾಯೋ ಪೇಷನ್ಸೇ ಇಲ್ಲ. ಲೈಕ್ ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಇದನ್ನು ನೋಡಿಬಿಡೋಣ, ಏನಾದರೂ ಆಗಲಿ ಫಸ್ಟ್ ಏನು ಮೆಸೇಜ್ ಬರುತ್ತೋ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ಕೋತೀನಿ, ಈ ರೀತಿಯಾದಂಥ ಎನರ್ಜಿಸಲ್ಲಿ ನೀವು ನೋಡ್ತಿರಬಹುದು. ಕೆಲವರು ಇಲ್ಲಿ ಯೋಚನೆನೇ ಮಾಡಿಲ್ಲ ಯಾವ ಒಂದು ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ, ಡೈರೆಕ್ಟಾಗಿ ಫಸ್ಟ್ನೇದೇ ಅನ್ನೋ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಓಕೆ ಫೈನ್. ಇಲ್ಲಿ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಅಂತ ಹೇಳೋದಾದರೆ ಈ ಒಂದು ಪರ್ಸನ್ ಇಲ್ಲಿ ರೈಟ್ ನಾವು ಏನೋ ಆ್ಯಕ್ಷನ್ ತೊಗೊಳ್ದೇ ಇರಬಹುದು. ಕೆಲವರಿಗೆ ಇಲ್ಲಿ ಫೈಟ್ ಆಗಿದೆ ಅಥವಾ ಈ ಒಂದು ಪರ್ಸನ್ ಆ್ಯಕ್ಷನ್ ತೊಗೋಬೇಕು ಅನ್ಕೋತಿದ್ದಾರೆ, ಆದರೆ ಆ ಒಂದು ಪರ್ಸನ್ ಸ್ಟಕ್ ಫೀಲ್ ಮಾಡ್ತಿದ್ದಾರೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಕ್ಲಾರಿಟಿ ಇಲ್ಲದೆ ಇರಬಹುದು, ಥರ್ಡ್ ಪಾರ್ಟಿ ಸಿಚುವೇಶನ್ ಎನರ್ಜಿ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಈ ಒಂದು ಪರ್ಸನ್ ಏನಿದ್ದಾರೆ ತುಂಬ ಮೂಡಿ ಪರ್ಸನ್ ಇರ್ತಾರೆ. ನಿಮಗೆ ಈ ಒಂದು ಪರ್ಸನ್ ಏನು ಅಂತ ಅರ್ಥನೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಇಲ್ಲಿ ತುಂಬ ಪ್ರೀತಿ ಮಾಡ್ತಾರೆ, ಎಲ್ಲವನ್ನು ಶೇರ್ ಮಾಡ್ಕೋತಾರೆ ಅನ್ನೋರು ಇದ್ದೀರಾ. ಆ ಒಂದು ಪರ್ಸನ್ಗಾಗಿ ಯಾರು ವೇಟ್ ಮಾಡ್ತಾ ಇದ್ದೀರಾ, ಮೇ ಬಿ ಈಗ ಆ ಒಂದು ಪರ್ಸನ್ ಏನು ಆ್ಯಕ್ಷನ್ ತೊಗೊಳ್ದೇ ಇರಬಹುದು ಅಥವಾ ನಿನ್ನ ಜೊತೆ ಒಂದು ಲೈಫ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ವಿಷಯಗಳನ್ನ ಶೇರ್ ಮಾಡ್ಕೊಳ್ದೇ ಇರಬಹುದು. ಲೈಕ್ ಫಸ್ಟು ನಿಮ್ಮ ಹತ್ರ ಎಲ್ಲವನ್ನು ಹೇಳ್ಕೊತಿದ್ರು, ಬಟ್ ಈಗ ಈ ಒಂದು ಪರ್ಸನ್ ನಿಮ್ಮ ಹತ್ರ ಏನೂ ಹೇಳ್ಕೊತಿಲ್ಲ, ಎಲ್ಲವನ್ನು ಹೈಡ್ ಮಾಡ್ತಿದ್ದಾರೆ, ಎಲ್ಲವನ್ನು
ಅವ್ರ ಮಾತಲ್ಲಿ ಮುಚ್ಚಾಕ್ತಿದ್ದಾರೆ. ಲೈಕ್ ನಿಮಗೆ ಅವರ ಫೀಲಿಂಗ್ಸ್ನ ಶೇರ್ ಮಾಡ್ಕೋತಿಲ್ಲ, ಅವ್ರ ಮನಸ್ಸಿನ ಮಾತನ್ನು ನಿಮ್ಮ ಹತ್ರ ಹೇಳ್ಕೋತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಒಂದು ಹಾರ್ಟ್ ಚಕ್ರ ಇಂಬ್ಯಾಲೆನ್ಸಿಂಗ್ ಆಗಿರಬಹುದು. ಸೊ ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ಏನಾದರೂ ಆ್ಯಕ್ಷನ್ ತೊಗೋಬೇಕು ಅಂತ ಅಂದ್ಕೊಂಡ್ರೂ ಏನು ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಸಡನ್ನಾಗಿ ಒಂದು ಆ್ಯಕ್ಷನ್ ತೊಗೊಳ್ಳುವಂಥ ಎನರ್ಜೀಸ್ ನನಗೆ ಕಾಣಿಸ್ತಿದೆ. ಸೊ ಇನ್ನೂ ಕೆಲವರಿಗೆ ಕ್ರಶ್ ನೋಡ್ತಿರಬಹುದು, ನಿಮ್ಮ ಪರ್ಸನ್ ನಿಮ್ಮ ಹತ್ರ ಏನೂ ಹೇಳ್ಕೊಳ್ದೇ ಇರಬಹುದು. ಬಟ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ನಿಮ್ಮನ್ನು ಸ್ಪೈ ಮಾಡ್ತಿದ್ದಾರೆ. ನಿಮ್ಮ ಬಗ್ಗೆ ಅವ್ರಿಗೆಲ್ಲವೂ ಡೀಟೇಲ್ಸ್ ತಿಳಿತಿದೆ. ನೀವು ಏನು ಥಿಂಕ್ ಮಾಡ್ತಾ ಇದ್ದೀರಾ ಅಥವಾ ನೀವೇನು ಯೋಚನೆ ಮಾಡ್ತಿದ್ದೀರಾ ಅಥವಾ ನಿಮಗೆ ಅವ್ರ ಬಗ್ಗೆ ಯಾವ ರೀತಿಯಾದಂಥ ಫೀಲಿಂಗ್ಸ್ ಇದೆ ಎಲ್ಲವೂ ಆ ಪರ್ಸನ್ಗೆ ಗೊತ್ತಿದೆ. ಆದರೂ ಈ ಒಂದು ಪರ್ಸನ್ ಏನೂ ಗೊತ್ತಿಲ್ವೇನೋ ಅನ್ನೋ ರೀತಿ ಇಲ್ಲಿ ನಿಮ್ಮ ಕಡೆ ಕಾನ್ಸಂಟ್ರೇಟ್ ಮಾಡೋದನ್ನ ಕಮ್ಮಿ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಅನ್ನಿಸ್ತಿರಬಹುದು ಈ ಒಂದು ರಿಲೇಷನ್ಶಿಪ್ ಹೇಗಪ್ಪ, ಏನಾಗ್ತಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ. ಆ್ಯಂಡ್ ಇನ್ನೂ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ, ಥರ್ಡ್ ಪಾರ್ಟಿ ಎನರ್ಜಿ ಏನಿದೆ, ಲೈಕ್ ಇದರಲ್ಲಿ ಮೇ ಬಿ ಸಮ್ ಪೀಪಲ್ಗೆ, ಓಕೆ ಎಲ್ರಿಗೂ ಅಲ್ಲ, ಕೆಲವರಿಗೆ ಇಲ್ಲಿ ಅಫ್ಕೋರ್ಸ್ ಅವರು ಖುಷಿಯಾಗಿದ್ದಾರೆ. ಆ್ಯಂಡ್ ಇನ್ನೂ ಕೆಲವರಿಗೆ 50-50 ಎನರ್ಜಿ ಅನ್ನೋ ರೀತಿ. ಓಕೆ, ತುಂಬ ಖುಷಿಯಾಗೂ ಇಲ್ಲ ಅಥವಾ ತುಂಬ ಸ್ಯಾಡಾಗೂ ಇಲ್ಲ, ಗೋ ವಿತ್ ದ ಫ್ಲೋ ಅನ್ನೋ ರೀತಿ ಈ ಒಂದು ಪರ್ಸನ್ ಅವರ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಬನ್ನಿ ನಿಮ್ಮ ಪರ್ಸನ್ ಕಡೆಯಿಂದ ಏನು ಲವ್ ಮೆಸೇಜಸ್ ಬರ್ತಿದೆ ನಿಮಗಾಗಿ ಅಂತ ನೋಡೋಣ. ಐ ಡೋಂಟ್ ನೋ ಎನಿಥಿಂಗ್ ನಾವ್. ಓಕೆ, ನೀವೇನಾದರೂ ಈ ಒಂದು ಪರ್ಸನ್ಗೆ ಕೇಳ್ತಾ ಇದ್ದೀರಾ, ಈ ಪ್ರೀತಿ ವಿಚಾರವಾಗಿ ನೀವೇನೋ ಕೇಳ್ತಾ ಇದ್ದೀರಾ ಅಥವಾ ಥರ್ಡ್ ಪರ್ಸನ್ ವಿಚಾರವಾಗಿ ನೀವೇನಾದರೂ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಇಲ್ಲಿ ಆನ್ಸರ್ ಮಾಡುವಂಥದ್ದು. ಮೇ ಬಿ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡದೇ ಇರಬಹುದು ಅಥವಾ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡದೇ ಇರಬಹುದು. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಆ್ಯಂಡ್ ಏನಾದರೂ ನೀವು ಕೇಳ್ತೀರಾ ಅಂತ ಹೇಳಿದ್ರೆ ಆ ಒಂದು ಪರ್ಸನ್ ಒಂದೇ ಮಾತಲ್ಲಿ ಐ ಡೋಂಟ್ ನೋ ಎನಿಥಿಂಗ್ ನಾವ್ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ನಾನೇನು ಡಿಸ್ಕಸ್ ಮಾಡಿಲ್ಲ, ನಾನು ಇದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೋಬೇಕು ಅಂತ ನಿರ್ಧಾರ ಮಾಡಿಲ್ಲ, ಈ ರೀತಿಯಾಗಿ ನಿಮ್ಮನ್ನು ಸೈಲೆಂಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಯು ಆರ್ ಇನ್ ಮೈ ಫ್ಯಾಮಿಲಿ. ಓಕೆ, ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ನಿಮ್ಮ ಪರ್ಸನ್ ಲೈಫಲ್ಲಿ ನೀವು ಹೋಗ್ತಿರೋದು ತುಂಬ ಖುಷಿ ಕೊಡ್ತಿದೆ, ತುಂಬ ಹ್ಯಾಪಿ ಫೀಲ್ ಮಾಡ್ತಿದ್ದಾರೆ. ಓಕೆ, ಸೊ ಮೇ ಬಿ ನಿಮ್ಮ ಮಧ್ಯೆ ಕಮಿಟ್ಮೆಂಟ್ ವಿಚಾರವಾಗಿ ಮಾತುಕತೆ ಆಗಿರಬಹುದು. ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ಹೇಗಿದೆ ಎನರ್ಜಿ ಅಂತ ಹೇಳಿದ್ರೆ ಇಷ್ಟು ದಿನ ಆ ಒಂದು ಪರ್ಸನ್ ನಿಮ್ಮನ್ನು ತುಂಬ ವೆಯ್ಟ್ ಮಾಡಿಸಿದ್ದಾರೆ, ಕರಿಯರಲ್ಲಿ ಸೆಟ್ಲ್ ಆಗಬೇಕು, ಫ್ಯಾಮಿಲಿನ ಒಪ್ಪಿಸ್ಬೇಕು. ಈಗ ಆ ಒಂದು ಪರ್ಸನ್ ಒಂದು ನಿರ್ಧಾರನ ತೊಗೊಂಡಿದ್ದಾರೆ, ನಿಮಗಾಗಿ ಕಮಿಟ್ಮೆಂಟ್ನ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಐ ಆಮ್ ಸೋ ಹ್ಯಾಪಿ ಯು ಆರ್ ಇನ್ ಮೈ ಫ್ಯಾಮಿಲಿ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಇದು ಒಂದು ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಕನೆಕ್ಷನ್ ಇರಬಹುದು. ಆ್ಯಂಡ್ ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ಬರ್ತಿದೆ. ಓಕೆ, ಸೊ ಇವರು ನಿಮ್ಮ ಟ್ವಿನ್ ಫ್ಲೇಮ್ ಅಥವಾ ಸೋಲ್ಮೇಟ್ ಕನೆಕ್ಷನ್ ಆಗಿರಬಹುದು. ಐ ನೆವರ್ ವಾಂಟ್ ಟು ಸ್ಟಾಪ್ ಮೇಕಿಂಗ್ ಮೆಮೊರೀಸ್ ವಿತ್ ಯು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ರೈಟ್ ನಾವು ಏನೂ ಆ್ಯಕ್ಷನ್ ತೊಗೊಳ್ದೇ ಇರಬಹುದು, ಆದರೆ ಆ ಒಂದು ಪರ್ಸನ್ ಆ್ಯಕ್ಷನ್ ತೊಗೋಬೇಕು ಅಂತ ಥಿಂಕ್ ಮಾಡ್ತಿದ್ದಾರೆ. ಆದರೆ ಆ ಒಂದು ಪರ್ಸನ್ಗೆ ಈಗ ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ಯಾವುದೇ ರೀತಿಯಾದಂಥ ಮನಸ್ಸಿಲ್ಲ ಅಂತ ಹೇಳ್ತೀನಿ. ಸೊ ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ ಐ ಆಮ್ ಪ್ರೌಡ್ ಆಫ್ ಯು ಮೈ ಲವ್ ಅಂತ ಹೇಳ್ತಿದ್ದಾರೆ. ತುಂಬ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ ನಿಮಗಾಗಿ. ಸೊ ನೀವು ಅವರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ, ಅವ್ರ ಮಾತಿಗೆ ಅಷ್ಟು ವ್ಯಾಲ್ಯೂ ಮಾಡ್ತೀರಾ. ಆ್ಯಂಡ್ ಆಲ್ಸೋ ಅವ್ರು ಏನು ಹೇಳಿದ್ರು ಅದಕ್ಕೆ ನೀವು ಡೆಫಿನೆಟ್ಲಿ ಏನಾದರೂ ಒಂದು ಆ್ಯಕ್ಷನ್ ತೊಗೋತೀರಾ. ಅದಕ್ಕೆ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಪ್ರೌಡ್ ಫೀಲ್ ಮಾಡಿಸ್ತಿದ್ದಾರೆ. ಐ ಆಮ್ ರಿಯಲಿ ಪೊಸೆಸಿವ್ ಅಬೌಟ್ ಯು ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಪೊಸೆಸಿವ್ ಇದೆ ಅಂತಲೇ ಹೇಳಬಹುದು. ಲೈಕ್ ಅವರು ನೀವು ಬೇರೆ ಯಾರ ಜೊತೆ ಮಾತಾಡಿದ್ರೂ ಅದನ್ನು ಸಹಿಸ್ಕೊಳ್ದೇ ಇರಬಹುದು, ಅಥವಾ ಬೇರೆಯವ್ರ ಜೊತೆ ನೀವು ಮಾತಾಡ್ತೀರ ಅವ್ರ ಜೊತೆ ಮಾತಾಡೋದಿಲ್ಲ ಅಂದರೂ ಆ ಒಂದು ಪರ್ಸನ್ಗೆ ಅದು ತುಂಬ ಸ್ಯಾಡ್ ಫೀಲ್ನ ತಂದುಕೊಡುತ್ತೆ ಅಂತಲೇ ಹೇಳಬಹುದು. ಆ್ಯಂಡ್ ಐ ಹೇಟ್ ಮೈ ಲೈಫ್ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ಕೆಲವರಿಗೆ ಅವರ ಒಂದು ಲೈಫ್ ಏನಿದೆ ರೈಟ್ ನಾವು, ಅವರ ಒಂದು ಲೈಫ್ ಏನು ನಡೀತಿದೆ ಅದನ್ನು ಅವರು ಹೇಟ್ ಮಾಡ್ತಿದ್ದಾರೆ, ಅದನ್ನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇಟ್ಸ್ ಓಕೆ ಇವನ್ ಇಫ್ ಲೇಟ್ ಬಟ್ ಮೋಸ್ಟ್ ಕಾಮ್ ಐ ಆಮ್ ವೇಟಿಂಗ್ ಫಾರ್ ಯು ಅಂತ ಹೇಳ್ತಿದ್ದಾರೆ. ಓಕೆ, ಲೇಟ್ ಆದರೂ ಪರವಾಗಿಲ್ಲ, ನನ್ನ ಲೈಫಲ್ಲಿ ನೀನು ಬಾ, ನಾನು ನಿನಗಾಗಿ ವೆಯ್ಟ್ ಮಾಡ್ತಿರ್ತೀನಿ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಯುವರ್ ಸ್ಮೈಲ್ ಇಸ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಟೆಲ್ ಯು ಸೂನ್ ವೆಯ್ಟ್ ಅಂತ ಹೇಳ್ತಿದ್ದಾರೆ. ಓಕೆ, ನೀವೇನಾದರೂ ಈ ಒಂದು ಪರ್ಸನ್ಗೆ
ಏನಾದರೂ ಕೇಳ್ತಿದ್ದೀರಾ ಅಂತ ಹೇಳಿದ್ರೆ ಆ ವಿಚಾರವಾಗಿ ಆದಷ್ಟು ಬೇಗ ಹೇಳ್ತಾರೆ, ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ವಿಶಿಂಗ್ ಯು ಆರ್ ಹಿಯರ್ ರೈಟ್ ನೌ ವಿತ್ ಮೀ ಅಂತ ಕೇಳ್ತಿದ್ದಾರೆ. ಓಕೆ, ನಿಮ್ಮ ಪರ್ಸನ್ ಈಗ ನೀನು ನನ್ನ ಜೊತೆ ಇರಬೇಕಿತ್ತು ಅಂತ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಐ ಲವ್ ಯು ನಾಟ್ ಓನ್ಲಿ ಫಾರ್ ವಾಟ್ ಯು ಆರ್ ಬಟ್ ಫಾರ್ ವಾಟ್ ಐ ಆಮ್ ವಿತ್ ಯು. ಈ ಒಂದು ಪರ್ಸನ್ ನಿಮ್ಮನ್ನು ಯಾಕೆ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಜಸ್ಟ್ ನೀವು ಅವ್ರ ಜೊತೆ ಇದ್ದೀರಾ ಅಥವಾ ಅವ್ರಿಗೆ ನೀವು ರೆಸ್ಪೆಕ್ಟ್ ಮಾಡ್ತೀರಾ, ದಟ್ ಈಸ್ ನಾಟ್ ಓನ್ಲಿ ಫಾರ್ ದ್ಯಾಟ್. ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿರುವಂಥದ್ದು, ಅವರು ನಿಮ್ಮನ್ನು ಪ್ರೀತಿ ಮಾಡ್ತಿರೋದು ಜಸ್ಟ್ ನೀವು ಚೆನ್ನಾಗಿದ್ದೀರಾ ಅಥವಾ ನಿಮ್ಮ ಕಡೆ ಏನೋ ಒಂದು ಅಟ್ರಾಕ್ಷನ್ ಇದೆ, ನಾಟ್ ಲೈಕ್ ದ್ಯಾಟ್. ಓಕೆ, ಬಟ್ ಸ್ಟಿಲ್ ಆ ಒಂದು ಪರ್ಸನ್ ನಿಮ್ಮ ಜೊತೆ ಇರುವಾಗ ಅವ್ರು ಎಷ್ಟು ಹ್ಯಾಪಿ ಫೀಲ್ ಮಾಡ್ತಾರೆ, ಅವರ ಸೋಲ್ ಎಷ್ಟು ಹ್ಯಾಪಿಯಾಗಿರುತ್ತೆ, ಅದಕ್ಕಾಗಿ ಆ ಒಂದು ಪರ್ಸನ್ ನಿಮ್ಮನ್ನು ಇಲ್ಲಿ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಪ್ಲೀಸ್ ಡೋಂಟ್ ಟಾಕ್ ಟು ಹಿಮ್ ಆರ್ ಹರ್ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಇಲ್ಲಿ ಐ ಆಮ್ ರಿಯಲಿ ಪೊಸೆಸಿವ್ ಅಬೌಟ್ ಯು ಅಂತ ಹೇಳ್ತಿದ್ದಾರೆ. ಬಿಕಾಸ್ ನೀವು ಅವ್ರ ಜೊತೆ ಮಾತಾಡೋದಕ್ಕಿಂತ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಈ ರೀತಿಯಾಗಿ ನೀವು ಮಾತಾಡಬಹುದು. ಬಟ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ನಿಮಗೆ ಇಲ್ಲಿ ಹೇಳ್ತಿದ್ದಾರೆ ಅವ್ರ ಜೊತೆ ಮಾತಾಡಬೇಡ ಅಂತ. ಓಕೆ, ವಯಸ್ ವರ್ಷ ತೊಗೊಳ್ಳಿ ನೀವು. ಐ ನೋ ಯು ಆರ್ ಮೈ ಪರ್ಸನ್. ಓಕೆ, ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ, ನಂಗೆ ಗೊತ್ತಿದೆ ನೀನು ನನ್ನವನು ಅಥವಾ ನನ್ನವಳು ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಆ್ಯಂಡ್ ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅಂತ ಹೇಳ್ತಾ, ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಅಟ್ ಎನಿ ಟೈಮ್. ಓಕೆ, ಸೊ ನಿಮಗಾಗಿ ಪರ್ಸ್ನಲ್ ರೀಡಿಂಗ್ನ ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ಓಕೆ, ಪೈಲ್ ನಂಬರ್ 2. ಯಾರೆಲ್ಲ ಈ ಒಂದು ಏಂಜಲ್ನ, ಜಸ್ಟ್ ಅ ಮಿನಿಟ್, ಆ್ಯಂಡ್ ಸೆಕೆಂಡ್ ಒನ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ಈ ಒಂದು ಕ್ರಿಸ್ಟಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಏಂಜಲ್ ಕ್ರಿಸ್ಟಲ್, ನಿಮಗಾಗಿ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಅಂತ ನೋಡೋಣ. ಓಕೆ, ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಈ ಒಂದು ಪ್ರೀತಿಯಲ್ಲಿ, ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ. ಓಕೆ, ಫೈನ್. ಈ ಒಂದು ಪರ್ಸನ್ ಏನಿದ್ದಾರೆ, ಎಷ್ಟು ಅರ್ನಿಂಗ್ಸ್ ಮಾಡಿದ್ರು ಅವ್ರ ಕೈಲಿ ನಿಲ್ಲುವಂಥದ್ದಲ್ಲ ಮನಿ. ಓಕೆ, ಸೊ ಇದರಿಂದ ನಿಮಗೆ ಇಲ್ಲಿ ಕೆಲವರಿಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಿರಬಹುದು. ನೀವು ಅದ್ರ ಬಗ್ಗೆ ಥಿಂಕ್ ಮಾಡ್ತಿರಬಹುದು, ಎಷ್ಟು ಅರ್ನಿಂಗ್ಸ್ ಮಾಡಿದ್ರು ಈ ಒಂದು ಪರ್ಸನ್ಗೆ ಸೇವಿಂಗ್ಸ್ ಇಲ್ಲ, ಈ ರೀತಿಯಾದಂಥ ಎನರ್ಜೀಸ್ನ ನೀವು ಇಲ್ಲಿ ನೋಡ್ತಿರಬಹುದು. ಆ್ಯಂಡ್ ಇನ್ನೂ ಕೆಲವರಿಗೆ ಈ ಒಂದು ಪರ್ಸನ್ ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ, ನನ್ನನ್ನು ಕಂಟ್ರೋಲ್ ಮಾಡ್ತಾರೆ. ಈ ಒಂದು ಪರ್ಸನ್ ಅವರು ಪ್ರೀತಿಯನ್ನು ಹೇಳ್ಕೊತಾರೆ, ನಾನು ಹೇಳ್ಕೊತೀನಿ, ಅಗೇನ್ ಆ ಒಂದು ಪರ್ಸನ್ ನನ್ನನ್ನು ಕಂಟ್ರೋಲ್ ಮಾಡ್ತಾರೆ. ಈ ರೀತಿಯಾದಂಥ ಎನರ್ಜೀಸ್ನ ನಿಮ್ಮ ಪರ್ಸನ್ ಇಲ್ಲಿ ನೋಡ್ತಿದ್ದಾರೆ, ಅಥವಾ ಅವರನ್ನ ಇಲ್ಲಿ ಬೇರೆ ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಸ್ಟಕ್ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಸಡನ್ ಆಫ್ ಏನೋ ಒಂದು ಡಿಸಿಷನ್ ತೊಗೋಬೇಕು ಅಂತ ನೀವು ನಿರ್ಧಾರ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಸ್ಟಾಪ್ ಅಂತ ಹೇಳ್ತೀನಿ. ನೀವೇನು ಸಡನ್ನಾಗಿ ನಿರ್ಧಾರ ತೊಗೋತಿದ್ದೀರಾ ಅದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಪೇಷನ್ಸ್ ಬೇಕಾಗಿದೆ ಅಂತ ಹೇಳ್ತೀನಿ. ಬಿಕಾಸ್ ನೋಡಿ, ಆ ಒಂದು ಲೇಡಿ ಲಯನ್ನ ಹೇಗೆ ಕಂಟ್ರೋಲ್ ಮಾಡ್ತಿದ್ದಾಳೆ, ಅಷ್ಟು ಪೇಷನ್ಸಿಂದ ಅವಳು ಆ ಒಂದು ಲಯನ್ನ ಕಂಟ್ರೋಲ್ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ, ಸೊ ಸಡನ್ನಾಗಿ ನೀವೇನೋ ಒಂದು ನಿರ್ಧಾರ ತೊಗೋತಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಪೇಷನ್ಸ್ ಅಂತ ಹೇಳ್ತೀನಿ. ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗಿದೆ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇಲ್ಲಿ ಅಗೇನ್ 3 ಆಫ್ ವ್ಯಾಂಡ್ಸ್ ಬರ್ತಿದೆ. 3 ಆಫ್ ವ್ಯಾಂಡ್ಸ್ ಹೇಳೋದೇನಂತ ಹೇಳಿದ್ರೆ, ಮೇ ಬಿ ಈ ಒಂದು ರಿಲೇಷನ್ಶಿಪ್ ಏನಿದೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಈ ಒಂದು ಪರ್ಸನ್, ತುಂಬ ಪ್ಯಾಷನಬಲ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಆ್ಯಕ್ಷನ್ ತೊಗೊಳ್ಳೋದ್ರಲ್ಲಿ ಯಾವಾಗಲೂ ಮುಂದೆ ಇರ್ತಾರೆ. ಈಗ ಸ್ಟಕ್ ಆಗಿರಬಹುದು, ಬಟ್ ಸ್ಟಿಲ್ ನೀವೇನಾದರೂ ಈ ಒಂದು ಪ್ರೀತಿಯಲ್ಲಿ ಸಡನ್ನಾಗಿ ನಿರ್ಧಾರ ತೊಗೋತಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ವೆಯ್ಟ್ ಮಾಡಿ. ಓಕೆ, ಸೊ ವೆಯ್ಟ್ ಮಾಡಿ ಆಮೇಲೆ ನೀವು ನಿರ್ಧಾರನ ತೊಗೋಬಹುದು. ವಿತಿನ್ 13 ವೀಕಲ್ಲಿ ನೀವು ಒಂದು ನಿರ್ಧಾರ ತೊಗೋಬಹುದು. 3 ಡೇಸಲ್ಲಿ ನೀವು ಒಂದು ನಿರ್ಧಾರ ತೊಗೋಬಹುದು. ನನಗೆ ಮತ್ತೊಂದು ಕಾರ್ಡ್ ತೆಗೆಯೋಣ ಅಂತ ಫೀಲ್ ಆಗ್ತಿದೆ. ಆ್ಯಂಡ್ ನಿಮಗೆ ಇಲ್ಲಿ ನಿಮ್ಮ ಪರ್ಸನ್ ಬ್ಲಾಕ್ ಮಾಡಿರಬಹುದು, ಹಾಗಾಗಿ ನೀವು ಇಲ್ಲಿ ನಿರ್ಧಾರ ತೊಗೋತಿದ್ದೀರಾ ಅಂತ ಫೀಲ್ ಆಗ್ತಿದೆ. ಸೊ ನೀವು ಆ ಒಂದು ಪರ್ಸನ್ ನನ್ನ ಬ್ಲಾಕ್ ಮಾಡಿದ್ದಾರೆ, ಮತ್ತು ಇನ್ನೇನು ನಾನು ಅವ್ರ ಜೊತೆ ಇರೋದು, ನಾನು ಇನ್ನೇನು ಮತ್ತೆ ಅವ್ರ ಕಾಂಟ್ಯಾಕ್ಟಲ್ಲಿ ಇರೋದು, ನಾನು ಮೂವ್ ಆನ್ ಆಗೋಣ, ಈ ರೀತಿಯಾಗಿ ನೀವು ನಿರ್ಧಾರ ತೊಗೋತಿದ್ದೀರಾ ಅಂತ ಕಾಣಿಸ್ತಿದೆ. ಓಕೆ, ಸೊ ನನಗೆ 3 ಕಾರ್ಡ್ಸ್ ಅಷ್ಟೇ ತೆಗಿಬೇಕು ಅನ್ನೋದಿತ್ತು, ಬಟ್ ಯಾಕಿಷ್ಟು ಕಾರ್ಡ್ಸ್ ಬರ್ತಿದೆ. ಓಕೆ, ನೈಟ್ ಆಫ್ ಕಪ್ಸ್ ಏನೇ ಹೇಳುತ್ತೆ ಅಂತ ಹೇಳಿದ್ರೆ,
ಸೊ ರೈಟ್ ನಾವು ಈ ಒಂದು ರಿಲೇಷನ್ಶಿಪ್ ಸ್ಟಕ್ಕಿಂಗ್ ಎನರ್ಜಿನ ಫೇಸ್ ಮಾಡ್ತಿದೆ. ಓಕೆ, ಸೊ ಹಾಗಾಗಿ ವೆಯ್ಟ್ ಮಾಡಿ. ನೀವೇನು ನಿರ್ಧಾರ ತಗೋತಿದ್ದೀರಾ ಅದರಲ್ಲಿ ಡೆಫಿನೆಟ್ಲಿ ವೆಯ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ಆ ಒಂದು ಪರ್ಸನ್ ಟ್ರಾವೆಲ್ ಮಾಡ್ತಿದ್ದಾರೆ ಆ್ಯಂಡ್ ಆ ಒಂದು ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಂತ ಥಿಂಕ್ ಮಾಡ್ತಿದ್ದಾರೆ. ಇಷ್ಟು ದಿನ ಏನು ಸ್ಟ್ರಗಲ್ ನೋಡಿದ್ದೀರಾ, ಆ ಒಂದು ಪರ್ಸನ್ ಜೊತೆ ಇಷ್ಟು ಫೈಟ್ ನೋಡಿದ್ದೀರಾ, ಈಗ ಆ ಒಂದು ಪರ್ಸನ್ ಯಾವುದೋ ವಿಚಾರವಾಗಿ ನಿಮ್ಮ ಜೊತೆ ಬ್ಲಾಕ್ ಮಾಡಿದ್ದಾರೆ. ಈಗ ನೀವು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಸ್ಟಿಲ್ ಆ ಒಂದು ಪರ್ಸನ್ ನಿಮ್ಗೇನೋ ಒಂದು ಕಮಿಟ್ಮೆಂಟ್ ಕೊಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಈಗ ಆ ಒಂದು ಪರ್ಸನ್ನ ಲೆಟ್ ಗೋ ಮಾಡ್ತಾ ಇದ್ದೀರಾ. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಸೊ ಜಸ್ಟ್ ವೆಯ್ಟ್ ಅಂತ ಹೇಳ್ತೀನಿ. ಬನ್ನಿ ನೋಡೋಣ ನಿಮಗಾಗಿ ನಿಮ್ಮ ಪರ್ಸನಿನ ಲವ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಓಕೆ, ಫೈನ್. ಆ ಒಂದು ಪರ್ಸನಿನ ಲವ್ ಮೆಸೇಜಸ್ ನಿಮಗಾಗಿ ಏನಿದೆ? ಅವರ್ ಯು ಮೈ ಡಿಯರ್ ಲವ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಬ್ಲಾಕ್ ಮಾಡಿರಬಹುದು, ಬಟ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ನೀವು ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ ನಿಮ್ಮ ಪರ್ಸನ್. ಐ ನೀಡ್ ಟು ಸ್ಟಾರ್ಟ್ ಥಿಂಗ್ಸ್ ಔಟ್ ಬಿಫೋರ್ ಐ ಕ್ಯಾನ್ ಕಮ್ ಟು ಯು ಅಂತ ಹೇಳ್ತಿದ್ದಾರೆ. ಓಕೆ, ಈಗ ಸದ್ಯಕ್ಕೆ ಆ ಒಂದು ಪರ್ಸನ್ ಬರ್ತಾ ಇಲ್ಲ, ನಾನು ಮೂವ್ ಆನ್ ಆಗಬೇಕು ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ರೈಟ್ ನಾವು ಅವ್ರಿಗೆ ಇರುವಂಥ ಕೆಲವು ಪ್ರಾಬ್ಲಮ್ಸ್ ಏನಿದೆ ಅದನ್ನು ಅವರು ಫಸ್ಟು ಶಾರ್ಟ್ ಔಟ್ ಮಾಡಿ ನೆಕ್ಸ್ಟು ನಿಮ್ಮ ಕಡೆ ಬರಬೇಕು ಅಂತ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಆ್ಯಂಡ್ ಅದೇ ಮೆಸೇಜಸ್ನ ನಿಮಗೆ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಯು ಆರ್ ದ ಓನ್ಲಿ ಒನ್ ದಟ್ ಟ್ರೂಲಿ ಗೆಟ್ಸ್ ಮೀ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ನೀವು ಸಿಕ್ಕಿರುವಂಥ ಒಂದು ಟ್ರೂ ಲವ್ ಅಥವಾ ಟ್ರೂ ಪರ್ಸನ್ ಅಂತ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಡೆಫಿನೆಟ್ಲಿ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಕ್ರಿಯೇಟ್ ಮಾಡ್ಕೊಂಡಿರೋದು ಅವ್ರಿಗೂ ತುಂಬ ಹರ್ಟ್ ಆಗ್ತಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಮೆಸೇಜ್, ವಿ ನೀಡ್ ಟು ವರ್ಕ್ ಆನ್ ಅವರ್ ಫ್ಯೂಚರ್ ಪ್ಲ್ಯಾನ್ಸ್ ನಾವು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಏನು ಇಷ್ಟು ಟೆನ್ಷನ್ ಏನು ತಗೋತಿದ್ದೀರಾ ಅದನ್ನು ಜಸ್ಟ್ ಲೆಟ್ ಗೋ ಮಾಡಿ. ಈಗ ಅವರು ಥಿಂಕ್ ಮಾಡ್ತಿರುವಂಥದ್ದು ಫಸ್ಟು ನಮ್ಮ ಒಂದು ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ ಅದ್ರ ಮೇಲೆ ನಾವು ವರ್ಕ್ ಮಾಡಬೇಕಾಗಿದೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಡೋಂಟ್ ಚೀಟ್ ಆನ್ ಮೀ ಅಂತ ಹೇಳ್ತಿದ್ದಾರೆ. ಓಕೆ, ನಿಮ್ಮ ಪರ್ಸನ್ಗೆ ಇಲ್ಲಿ ನೀವೇ ಚೀಟ್ ಮಾಡ್ತಿದ್ದೀರಾ ಅಂತ ಫೀಲ್ ಆಗ್ತಿದೆ. ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಡೋಂಟ್ ಚೀಟ್ ಆನ್ ಮೀ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಗಿವ್ ಮಿ ಯುವರ್ ಫ್ರೆಂಡ್ ನಂಬರ್. ಫೈನ್, ನೀವು ಅವ್ರ ಜೊತೆ ಮಾತಾಡ್ತಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಿ ನಿಮ್ಮ ಫ್ರೆಂಡ್ ನಂಬರ್ನ ನಿಮ್ಮ ಪರ್ಸನ್ ಕೇಳ್ತಿರಬಹುದು. ಸೊ ನಿಮ್ಮ ವಿಚಾರವಾಗಿ ನಿಮ್ಮ ಫ್ರೆಂಡ್ಸ್ನ ಕೇಳಿ ತಿಳ್ಕೊಳ್ಳುವಂಥ ಪ್ಲ್ಯಾನ್ನ ನಿಮ್ಮ ಪರ್ಸನ್ ಇಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಯು ಆರ್ ಇನ್ ಮೈ ಹಾರ್ಟ್ ಬಟ್ ಐ ವಾಂಟ್ ಟು ಇನ್ ಮೈ ಆರ್ಮ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ರೈಟ್ ನಾವು ಈಗ ಅವರ ಒಂದು ಹಾರ್ಟಲ್ಲಿ ಇದ್ದೀರಾ, ಬಟ್ ಆದಷ್ಟು ಬೇಗ ನೀವು ಅವರ ಒಂದು ಆರ್ಮ್ಸ್ ಲೈಕ್ ನೀವು ಅವ್ರ ಜೊತೆ ಇರೋದು ಆ ಒಂದು ಪರ್ಸನ್ ಬಯಸ್ತಿದ್ದಾರೆ ಅಂತ ಹೇಳ್ತೀನಿ. ಯು ಆರ್ ಇಗ್ನೋರಿಂಗ್ ಮೀ ವೈ ಐ ಡೋಂಟ್ ಲೈಕ್ ಇಟ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಿಮ್ಮ ಪರ್ಸನ್ನ ಇಲ್ಲಿ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಪರ್ಸನ್ಗೆ ಇಲ್ಲಿ ಇಷ್ಟ ಆಗ್ತಾ ಇಲ್ಲ. ಸೊ ಅವರು ಎಷ್ಟು ಇಗ್ನೋರ್ ಮಾಡಿದ್ರು ಅದು ಅವ್ರಿಗೆ ಅಷ್ಟು ಪೇಯ್ನ್ ಅನ್ನೋದು ಕೊಡಲ್ಲ. ಬಟ್ ನೀವು ಯಾವಾಗ ಆ ಒಂದು ಪರ್ಸನ್ನ ಇಗ್ನೋರ್ ಮಾಡ್ತೀರಾ ಅವ್ರಿಗದು ಇಷ್ಟ ಆಗೋದಿಲ್ಲ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಐ ಡೋಂಟ್ ನೋ ವೆನ್ ಐ ಆಮ್ ಲವ್ ವಿತ್ ಯು. ಓಕೆ, ಮೇ ಬಿ ಇಲ್ಲಿ ಕ್ರಶ್ ಯಾರಿದ್ದೀರಾ, ನ್ಯೂ ಬಿಗಿನಿಂಗ್ಸ್ ಅಥವಾ ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಿದ್ದಾರೆ ಅಂತ ಹೇಳಿದೆ. ಸೊ ಅವ್ರಿಗೆ ಇಲ್ಲಿ ಫೀಲ್ ಆಗ್ತಿರಬಹುದು ನಿಮ್ಮ ಕ್ರಶ್ಗೆ ಐ ಡೋಂಟ್ ನೋ ವೆನ್ ಐ ಆಮ್ ಲವ್ ವಿತ್ ಯು ಅಂತ. ಓಕೆ, ಸೊ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಡೋಂಟ್ ಕೀಪ್ ಆನ್ ಕಾಲಿಂಗ್ ಮೀ. ನೀವೇನಾದರೂ ಆ ಒಂದು ಪರ್ಸನ್ಗೆ ತುಂಬ ಕಾಲ್ ಮಾಡ್ತಾ ಇದ್ದೀರಾ, ಮೆಸೇಜ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಸ್ಟಾಪ್ ಮಾಡಿ. ಆ ಒಂದು ಪರ್ಸನ್ನೇ ಬರ್ತಾರೆ, ಅವರಿಗಾಗಿ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತೀನಿ. ಓಕೆ, ಐ ಫೀಲ್ ಸೋ ಲಾಸ್ಟ್ ವಿತೌಟ್ ಯು ಇನ್ ಮೈ ಲೈಫ್ ಅಂತ ಹೇಳ್ತಿದ್ದಾರೆ. ನೀವಿಲ್ಲದೆ ಅವ್ರ ಲೈಫಲ್ಲಿ ಏನೋ ಕಳ್ಕೊತಿದ್ದೀನಿ ಅನ್ನುವಂಥ ಫೀಲಿಂಗ್ ನಿಮ್ಮ ಪರ್ಸನ್ಗೆ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಯು ಲುಕ್ ಸೋ ಗುಡ್ ಇನ್ ಹ್ಯಾಂಗರ್. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ ನೀವು ಕೋಪದಲ್ಲಿರುವಾಗ ಅವರಿಗೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ. ಓಕೆ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತಿದ್ದಾರೆ. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಮೇ ಬಿ ಇಲ್ಲಿ ನೀವು ನಿದ್ದೆ ಬಿಡ್ತಿದ್ದೀರಾ, ಊಟ ಬಿಡ್ತಿದ್ದೀರಾ, ಟೈಮ್ ಸರಿಯಾಗಿ ಊಟ ಮಾಡ್ತಿಲ್ಲ ಅಥವಾ ಟೈಮ್ ಸರಿಯಾಗಿ ನಿದ್ರೆ ಮಾಡ್ತಿಲ್ಲ, ಯಾವಾಗ ಹೋಗ್ತೀರಾ ಯಾವಾಗ ಬರ್ತೀರಾ ಈ ರೀತಿಯಾದಂಥ ಎನರ್ಜೀಸ್ನ ನೀವೇನು ನೋಡ್ತಿದ್ದೀರಾ. ಸೊ ನಿಮ್ಮ ಪರ್ಸನ್ ಇಲ್ಲಿ ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ, ನಿಮ್ಮ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಡೋಂಟ್ ಈಟ್ ಮೋರ್ ಔಟ್ಸೈಡ್ ಫುಡ್, ಇಟ್ ಈಸ್ ನಾಟ್ ಗುಡ್ ಅಂತ ಹೇಳ್ತಿದ್ದಾರೆ. ಓಕೆ,
ಸೊ ನಿಮ್ಮ ಬಗ್ಗೆ ತುಂಬ ಕೇರಿಂಗ್ ಇದೆ ಅಂತಲೇ ಹೇಳ್ತೀನಿ. ನೋಡಿ, ಅಲ್ಲಿ ನಿನ್ನ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಔಟ್ಸೈಡ್ ಫುಡ್ನ ಜಾಸ್ತಿ ತಿನ್ನಬೇಡ ಅಂತ ಹೇಳ್ತಿದ್ದಾರೆ. ಸೊ ಅವ್ರ ಮಾತನ್ನ ಕೇಳಿ. ಯಾಕೆ ಔಟ್ಸೈಡ್ ಫುಡ್ ಎಲ್ಲ ತಿಂತೀರಾ? ಸ್ವಲ್ಪ ಅವಾಯ್ಡ್ ಮಾಡಿ. ಓಕೆ, ಫೈನ್. ಐ ವಾಂಟ್ ಯು ಫಾರ್ ಎವರ್ ಇನ್ ಮೈ ಲೈಫ್. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ ನೀನು ಯಾವಾಗಲೂ ನನ್ನ ಲೈಫಲ್ಲಿ ಬೇಕು ಅಂತ. ಓಕೆ, ಐ ಆಮ್ ಸಾರಿ ಫಾರ್ ಹರ್ಟಿಂಗ್ ಯು ಮೈ ಲವ್. ಓಕೆ, ಫೈನಲ್ ಮೆಸೇಜ್ ಈಸ್ ಆರ್ ಶೀಸ್ ನಿಮಗಾಗಿ ಫರ್ಗಿವ್ ಮಾಡಿ ಅಂತ ಕೇಳ್ತಿದ್ದಾರೆ, ಸಾರಿ ಕೇಳ್ತಿದ್ದಾರೆ. ಸೊ ಅವರು ನಿಮ್ಮನ್ನ ಹರ್ಟ್ ಮಾಡಿದ್ದಕ್ಕೆ ಇಲ್ಲಿ ಸಾರಿ ಕೇಳ್ತಿದ್ದಾರೆ. ಓಕೆ, ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ರೆಸನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಪರ್ಸ್ನಲ್ನ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಸೊ ಅದರಲ್ಲಿ ನಿಮಗೆ ಅಕ್ಯುರೇಟ್ ಆದಂಥ ಮೆಸೇಜಸ್ ಸಿಗುತ್ತೆ. ಸೊ ಅದು ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮೇಲೆ ತೆಗೆಯುವಂಥ ಕಾರ್ಡ್ಸ್ ಆಗಿರುತ್ತೆ. ನಿಮಗೆ ಡೆಫಿನೆಟ್ಲಿ ನಿಮಗೆ ಬೇಕಾಗಿರುವಂಥ ಅಕ್ಯುರೇಟ್ ಆದಂಥ ಮೆಸೇಜ್ನ ನೀವು ಪಡ್ಕೋಬಹುದು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್, ಟೇಕ್ ಕೇರ್.